ನಿಮ್ಮ ಆರೋಗ್ಯ ಮಿತ್ರ ವಿರೂಪಾಕ್ಷ ದಾವಣಗೆರೆ. ಸರ್, ನಾನು ಇವತ್ತಿನ ದಿವಸ ನಿಮಗೆ ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೀನಿ. ಆರೋಗ್ಯ ಅಂತಂದರೆ ಯಾವ ರೀತಿ ಇರಬೇಕು, ಮನುಷ್ಯನಿಗೆ ಕಾಯಿಲೆಗಳು ಯಾವ ರೂಪದಿಂದ ಬರ್ತವೆ, ಕಾಯಿಲೆಗಳು ಬಂದಾದಮೇಲೆ ಅದನ್ನು ಯಾವ ರೀತಿ ನಾವು ನಿಭಾಯಿಸಬೇಕು ಅನ್ನೋದನ್ನು ನಾವು ಮೊದಲಾಗಿ ತಿಳ್ಕೊಂಡಿದ್ರೆ ನಾವು ಆರೋಗ್ಯದಲ್ಲಿ ಉತ್ತಮ ರೀತಿಯಲ್ಲಿ ಬಾಳಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಒಂದು ಡೆಮೋ ರೂಪದಲ್ಲಿ ನಾನು ನಿಮಗೆ ಆರೋಗ್ಯದ ಬಗ್ಗೆ ಮಾಹಿತಿನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದು ಯಾವ ರೀತಿ ಅಂತಂದರೆ, ಇವತ್ತು ಕಾಯಿಲೆಗಳು ಯಾವ ರೀತಿ ಬರ್ತವೆ ನಿಮಗೆ ಗೊತ್ತಿರೋ ಹಾಗೆ ಕಾಯಿಲೆಗಳು ಮೊದಲನೇದಾಗಿ ನಾವು ತಗೊಳ್ತಕ್ಕಂಥ ಆಹಾರಗಳಿರ್ಬೋದು, ನಾವು ಕೆಲಸ ಮಾಡ್ತಕ್ಕಂಥದ್ದು ಇರ್ಬೋದು, ಅದಲ್ಲದಲ್ಲೇ ಪೆಸ್ಟಿಸೈಡ್ಸ್ಗಳನ್ನ ಉಪಯೋಗಿಸಿ ಆಹಾರಗಳನ್ನ ಬೆಳೀತಾ ಇದ್ದಾರೆ, ಅವುಗಳಿಂದ ಇರ್ಬೋದು. ಇವೆಲ್ಲವೂ ಮುಖ್ಯವಾದ ಕಾರಣ ಆಗುತ್ತೆ. ಅದಲ್ಲದಲ್ಲೇ ನಮ್ಮ ಲೈಫ್ ಸ್ಟೈಲ್ನಲ್ಲಿ ನಾವು ನೋಡೋದಾದರೆ ತಂಬಾಕು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ಸ್ಮೋಕ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ರೇಡಿಯೇಷನ್ಸ್ ಇರ್ಬೋದು, ಇವುಗಳು ಕೂಡ ಭಾಳ ಮುಖ್ಯ ಆಗುತ್ತೆ. ಇವತ್ತು ಸಾಕಷ್ಟು ಮನುಷ್ಯ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಮೇನು ಸ್ಟ್ರೆಸ್ ಅಂತಕ್ಕಂಥದ್ದು. ಅದಲ್ಲದಲ್ಲೇ ಮತ್ತೆ ಇನ್ನೂ ಹೆಚ್ಚಿನದಾಗಿ ನಾವು ಮಾತಾಡೋದಾದರೆ ವೈರಸ್ಗಳು, ನಾವು ಮೊನ್ನೆ ನಾವು ನೋಡಿದ್ವಿ, ಮನುಷ್ಯ ಕಾಯಿಲೆಗೆ ಬೀಳ್ತಾ ಇದ್ದಾನೆ ಅಂತಂದರೆ ವೈರಸ್ ಅಂತಂದರೆ ಕೊರೋನಾ ಅಂತಕ್ಕಂಥದ್ದು ಮಹಾಮಾರಿಯಾಗಿ ನಮಗೆಲ್ಲರಿಗೂ ಕಾಡ್ತು. ಅದಲ್ಲದಲ್ಲೇ ಈಗಲೂ ಒಂದು ವೈರಸ್ಸು ನಾವು ನೋಡ್ತಾ ಇದ್ದೀವಿ, ಡೆಂಗು ಅಂತಕ್ಕಂಥ ಸೊಳ್ಳೆಯಿಂದ ಬರ್ತಕ್ಕಂಥ ವೈರಸ್ಗಳು ಕೂಡ ಕಾಯಿಲೆಗೆ ಕಾರಣ ಆಗಿದೆ. ಇವೆಲ್ಲವಕ್ಕೂ ಕಾರಣ ಆಮೇಲೆ ರೇಡಿಯೇಷನ್ಸ್ಗಳಿಂದ ಬರ್ತಕ್ಕಂಥದ್ದು, ಮೊಬೈಲ್ ರೇಡಿಯೇಷನ್ ಇರ್ಬೋದು, ಟಿ ವಿ ರೇಡಿಯೇಷನ್ ಇರ್ಬೋದು, ಎಕ್ಸ್ರೇ ರೇಡಿಯೇಷನ್ ಇರ್ಬೋದು, ಇವುಗಳಿಂದ ಕೂಡ ನಮಗೆ ಕಾಯಿಲೆಗಳು ಬರುತ್ತೆ. ಅದಲ್ಲದಲ್ಲೇ ಏರ್ ಪೊಲ್ಯೂಷನ್ನು, ಅದಲ್ಲದಲ್ಲೇ ನಮ್ಮ ಮನೆಯಿಂದ ಬರುತ್ತೆ ಅಂತಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯವರು ಅವರು ಉಪಯೋಗಿಸ್ತಕ್ಕಂಥ ಗ್ಯಾಸ್ನಿಂದ ಇನ್ನೇನು ಮಾಡ್ತಕ್ಕಂಥದ್ದು ಕೂಡ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತಕ್ಕಂಥದ್ದು ಇವತ್ತು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇವುಗಳನ್ನು ನಾವೇನಂತ ಹೇಳ್ತೀವಿ, ಈ ಒಂದು ತಗೊಳ್ತಕ್ಕಂಥ ಗಾಳಿ ಇರ್ಬೋದು, ನೀರು ಇರ್ಬೋದು, ಆಹಾರ ಇರ್ಬೋದು, ಇವುಗಳು ನಮಗೆ ನಮ್ಮ ದೇಹನ ಸೇರಿದಾಗ ನಮ್ಮ ಸೆಲ್ಯುಲರ್ ಲೆವೆಲ್ಲು ಡ್ಯಾಮೇಜ್ ಆಗುತ್ತೆ. ಅದನ್ನು ನಾವು ಫ್ರೀ ರಾಡಿಕಲ್ಸ್ ಅಂತ ಕರಿತೀವಿ. ಫ್ರೀ ರಾಡಿಕಲ್ಸ್ ಅಂತ. ಈ ಫ್ರೀ ರಾಡಿಕಲ್ಸ್ಗಳ ಕೆಲಸ ಏನಪ್ಪ ಅಂತಂದರೆ ನಮ್ಮ ಉತ್ತಮವಾಗಿರ್ತಕ್ಕಂಥ ಜೀವಕೋಶನ ಹಾಳು ಮಾಡುತ್ತೆ. ಉತ್ತಮವಾದ ಜೀವಕೋಶ ಯಾವ ರೀತಿ ಇರುತ್ತೆ, ಈ ರೀತಿ ನಮ್ಮ ಹೆಲ್ತಿ ಇರ್ತಕ್ಕಂಥ ಜೀವಕೋಶ ಈ ರೀತಿ ಇರುತ್ತೆ. ಅನ್ಹೆಲ್ತಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಆಕ್ಸಿಡೇಟಿವ್ ಸ್ಟ್ರೆಸ್ಸಿಗೆ ಒಳಗಾಗಿರ್ತಕ್ಕಂಥ ಸೆಲ್ ಈ ರೀತಿ ಇರುತ್ತೆ. ಟೋಟಲ್ ಡ್ಯಾಮೇಜ್ ಆಗಿರ್ತಕ್ಕಂಥ ಸೆಲ್ಲು ಈ ರೀತಿ ಇರುತ್ತೆ. ಈ ಥರ ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ನಮಗೆ ಏನೇನು ತೊಂದರೆಗಳಾಗುತ್ತೆ ಅಂತ ನಾವು ನೋಡ್ಕೊಳ್ಳೋದಾದರೆ, ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ಯಾವ್ಯಾವ ಕಾಯಿಲೆಗಳು ಬರ್ತವೆ, ಪಾರ್ಕಿನ್ಸನ್ ಇರ್ಬೋದು, ಆಲ್ಝೈಮರ್ಸ್ ಇರ್ಬೋದು, ಲುಕಿಮಿಯಾ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಡಯಾಬಿಟಿಕ್ ಇರ್ಬೋದು, ಫೈಬ್ರಾಯ್ಡು, ಓವರ್ಸಿಸ್ ಸಿಸ್ಟು, ಆರ್ಥಡಿಸು, ಸಿಂಡ್ರೋಮ್, ಕ್ಯಾನ್ಸರು, ಮಲ್ಟಿಪಲ್ ಸ್ಕ್ಲೆರೋಸಿಸು, ರುಮಾಟಾಯ್ಡ್ ಆರ್ಥಡಿಸು, ಸ್ಪೈನಲ್ ಕಾರ್ಡ್ ಇಂಜುರಿ, ಪ್ಯಾರಲಿಸಿಸ್ಸು, ಬ್ರೈನ್ ಟ್ಯೂಮರು. ಈ ಥರ ಏನು ಡಾಕ್ಟ್ರುಗಳು ಇವತ್ತೇನು ಲಿಸ್ಟ್ ಮಾಡ್ತಾ ಇದ್ದಾರೆ ಅದಷ್ಟು ಕೂಡ ಸ್ಟ್ರೆಸ್ನಿಂದ ಬರುತ್ತೆ. ಅದಲ್ಲದಲ್ಲೇ ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ಬರುತ್ತೆ. ನಮ್ಮ ಸೆಲ್ಸ್ಗಳು, ಜೀವಕೋಶಗಳು ಹಾಳಾಗೋದ್ರಿಂದ ಬರುತ್ತೆ ಅನ್ನೋದು ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಆ ಸೆಲ್ಸ್ಗಳು ಯಾವ ರೀತಿ ಹಾಳಾಗ್ತವೆ ಅಂತಂದರೆ, ನಮ್ಮ ಸೆಲ್ಸ್ಗಳಿಗೆ ಮೂಲ ಮಾಲಿಕ್ಯೂಲ್ಸ್ಗಳು. ಆ ಮಾಲಿಕ್ಯೂಲ್ಸ್ಗಳು ಹೆಲ್ತಿಯಾಗಿರ್ತಕ್ಕಂಥ ಮಾಲಿಕ್ಯೂಲ್ಸ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅನ್ಹೆಲ್ತಿ ಅಂತ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಗೆ ಒಳಗಾಗಿರ್ತಕ್ಕಂಥ ಮಾಲಿಕ್ಯೂಲ್ ಈ ರೀತಿ ಇರುತ್ತೆ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಗೆ ಒಳಗಾಗಿರ್ತಕ್ಕಂಥ ಮಾಲಿಕ್ಯೂಲ್ ಎಲೆಕ್ಟ್ರಾನ್ ಒಂದು ಹೊರಗಡೆ ಹೋಯಿತು ಅಂತಂದರೆ ಆ ಸೆಲ್ ಪೂರ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಇವತ್ತಿನ ದಿವಸ ಒಂದು ಸೆಲ್ಗಳ ಬಗ್ಗೆ ನಾವು ಮಾಹಿತಿ ತಗೊಳ್ಳೋದಾದರೆ, ನಮ್ಮ ಜೀವಕೋಶಗಳು ಯಾವುದೇ ಇದೆ ನಮ್ಮ ಶರೀರದಲ್ಲಿ, ಸ್ಟೆಮ್ ಸೆಲ್ಸ್ ಇರ್ಬೋದು, ನ್ಯೂರಾಲಜಿಕಲ್ ಸೆಲ್ಸ್ ಇರ್ಬೋದು, ಎಪಿಥೇಲಿಯಲ್ ಸೆಲ್ಸ್ ಇರ್ಬೋದು, ರೆಡ್ ಬ್ಲಡ್ ಸೆಲ್ಸ್ ಇರ್ಬೋದು, ಮಸಲ್ ಸೆಲ್ಸ್ ಇರ್ಬೋದು, ಎಪಿಥೇಲಿಯಲ್ ಸೆಲ್ಸ್ ಇರ್ಬೋದು, ವೈಟ್ ಬ್ಲಡ್ ಸೆಲ್ಸು, ಅದಲ್ಲದಲ್ಲೇ ಕಾರ್ಟಿಸಲ್ ಸೆಲ್ಸು, ಫ್ಯಾಟ್ ಸೆಲ್ಸು, ಪ್ಲೇಟ್ಲೆಟ್ಸು, ಬೋನ್ ಸೆಲ್ಸು, ಸೆಕ್ಸ್ ಸೆಲ್ಸು, ನರ್ವಸ್ ಸೆಲ್ಸು, ಸ್ಕಿನ್ ಸೆಲ್ಸು. ಇದೇ ರೀತಿ ಯಾವ್ಯಾವ ಸೆಲ್ಗಳು ಇವತ್ತು ನಮಗೆ ಡ್ಯಾಮೇಜ್ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ನಮಗೆ ಬರ್ತಾ ಇದೆ ಅಂತೇಳಿ ಸೈನ್ಸ್ ಪ್ರೂವ್ ಮಾಡ್ತಾ ಇದೆ ಇವತ್ತಿನ ದಿವಸ. ಹಾರ್ಟಿಗೆ ಸಂಬಂಧಪಟ್ಟ ಸೆಲ್ಲು ಡ್ಯಾಮೇಜ್ ಆಯಿತು ಅಂದರೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಕಿಡ್ನಿಗೆ ಸಂಬಂಧಪಟ್ಟ ಸೆಲ್ಲು ಡ್ಯಾಮೇಜ್ ಆಯಿತು ಅಂದರೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ. ಕಣ್ಣಿಗೆ ಸಂಬಂಧಪಟ್ಟ ಸೆಲ್ಲು ಡ್ಯಾಮೇಜ್ ಆಯಿತು ಅಂದರೆ ಕಣ್ಣಿನ ಸಮಸ್ಯೆ ಬರುತ್ತೆ. ಇದೇ ರೀತಿ ಯಾವ ಸೆಲ್ಲು ಡ್ಯಾಮೇಜ್ ಆಗ್ತಾ ಇದೆ ಅದರಿಂದ ನಮಗೆ ಕಾಯಿಲೆಗಳು ಬರ್ತಾ ಇದೆ ಅನ್ನೋದನ್ನ ಸೈನ್ಸ್ ಇವತ್ತು ನಿಮಗೆ ಪ್ರೂವ್ ಮಾಡಿದೆ. ಹಾಗಾದರೆ ಈ ಕಾಯಿಲೆಗಳಿಂದ ನಾವು ಹೊರಗಡೆ ಇರಬೇಕು. ಹಾಗಾದರೆ ಸಣ್ಣದಾಗಿ ನಾವೊಂದು ವಿಷಯ ತಿಳ್ಕೊಳ್ಳೋದಾದರೆ, ಈ ಜೀವಕೋಶಗಳು ಯಾವ ರೀತಿ ಇರ್ತವೆ, ಜೀವಕೋಶಗಳು ಹೇಗೆ ಬಂದು ಅನ್ನೋದನ್ನು ನಾವು ಒಂದು ಇನ್ಫಾರ್ಮೇಷನ್ ಪ್ರಕಾರ ತಿಳ್ಕೊಳ್ಳೋದಾದರೆ, ಮೊದಲು ನಮ್ಮ ತಾಯಿ ಗರ್ಭದಲ್ಲಿರ್ತಕ್ಕಂಥದ್ದು ನಾವು ಕರುಳು ಬಳ್ಳಿ ಇದೆಯಲ್ಲ, ಆ ಕರುಳು ಬಳ್ಳಿಯಲ್ಲಿ ಸ್ಟೆಮ್ ಸೆಲ್ಸ್ ಅಂತ ಇರುತ್ತೆ. ಆ ಸ್ಟೆಮ್ ಸೆಲ್ಸ್ ಮೂಲಕ ಮಾಲಿಕ್ಯೂಲ್ಸ್ಗಳು ಕ್ರಿಯೇಟ್ ಆಗುತ್ತೆ. ಮಾಲಿಕ್ಯೂಲ್ಸ್ಗಳ ಕೆಲಸ ಏನಪ್ಪ ಅಂದರೆ ಜೀವಕೋಶಗಳನ್ನು ಕ್ರಿಯೇಟ್ ಮಾಡೋದು. ಈ ಜೀವಕೋಶಗಳ ಕೆಲಸ ಏನಪ್ಪ ಅಂದರೆ
ಟಿಶ್ಯೂಗಳನ್ನ ರೆಡಿ ಮಾಡೋದು. ಟಿಶ್ಯೂಗಳ ಕೆಲಸ ಏನಪ್ಪ ಅಂತಂದರೆ ಟೋಟಲ್ ನಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಆರ್ಗನ್ಸ್ಗಳನ್ನ ರೆಡಿ ಮಾಡೋದು. ಈ ಆರ್ಗನ್ಸ್ ಎಲ್ಲದೂ ಸೇರಿಬಿಟ್ಟು ಸೊ ಆರ್ಗನ್ಸ್ನಲ್ಲಿ ಬೋನ್ ಸೆಲ್ಸು ಬೋನ್ಗಳು ರೆಡಿ ಮಾಡುತ್ತೆ, ಬ್ಲಡ್ ಸೆಲ್ಸು ಬ್ಲಡ್ಗಳನ್ನ ರೆಡಿ ಮಾಡುತ್ತೆ. ಅದೇ ರೀತಿ ಎಲ್ಲ ಸೆಲ್ಗಳು ಸೊ ಒಂದೊಂದು ಆರ್ಗನ್ಗಳನ್ನ ರೆಡಿ ಮಾಡಿಬಿಟ್ಟು ಟೋಟಲ್ ಬಾಡಿ ಸ್ಟ್ರಕ್ಚರ್ ರೆಡಿ ಆಗುತ್ತೆ. ಈ ರೀತಿ ಹ್ಯೂಮನ್ ಬಾಡಿ ಸೊ ನಮ್ಮ ಶರೀರ ಇದೆಯಲ್ಲ ಈ ರೀತಿ ರೆಡಿ ಆಗುತ್ತೆ. ಹಾಗಾದರೆ ಇದಕ್ಕೆ ಟ್ರೀಟ್ಮೆಂಟು ಅಂತ ನಾವು ಮಾತಾಡೋದಾದರೆ ಸೊ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ. ಡಾಕ್ಟ್ರ್ ಹತ್ರ ಹೋದರೆ ನಮ್ಮ ಸಿಮ್ಟಮ್ಸ್ ಹೇಳ್ತೀವಿ ನಾವು. ಸೊ ಡಾಕ್ಟ್ರ್ ನನಗೆ ಜ್ವರ ಬಂದಿದೆ, ಕಾಲು ನೋವಿದೆ, ಗ್ಯಾಸ್ಟ್ರೈಟಿಸ್ ಇದೆ, ಸೊ ನನಗೆ ಏನು ತೊಂದರೆ ಆಗಿದೆ ಅಂತಂದು ನಾವು ಡಾಕ್ಟ್ರಿಗೆ ಹೇಳಿದಾಗ ಡಾಕ್ಟ್ರ್ ಆ ಸಿಮ್ಟಮ್ಸ್ ಮತ್ಬಿಟ್ಟ ಹಾಗೆ ನಮಗೆ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದು ಇವತ್ತಿನ ದಿವಸ ಏನಾಗಿದೆ, ಆ ಟ್ರೀಟ್ಮೆಂಟು ಇನ್ಸ್ಟೆಂಟ್ ಟ್ರೀಟ್ಮೆಂಟ್ ಆಗಿದೆ. ಅವತ್ತಿನ ದಿವಸ ಪೂರ್ಣ ಆರೋಗ್ಯವಾಗಿದೆ. ಇವತ್ತಿನ ದಿವಸ ನಾನು ಒಂದು ಪ್ರಶ್ನೆ ಕೇಳೋದಾದರೆ, ಯಾವುದೇ ವ್ಯಕ್ತಿಗೆ ಇವತ್ತು ಮೆಡಿಸಿನ್ ತೊಗೊಳ್ತಾ ಇರ್ತಕ್ಕಂಥ ವ್ಯಕ್ತಿಗೆ ನೀನು ಆರೋಗ್ಯವಾಗಿದೆಯೋ ಜೀವಂತವಾಗಿದೆಯೋ ಅಂತ ಒಂದು ಪ್ರಶ್ನೆ ಕೇಳಿದರೆ ಆ ವ್ಯಕ್ತಿ ಹೇಳ್ತಾನೆ, ನಾನು ಆರೋಗ್ಯವಾಗಿದ್ದರೆ ನಾಳೆಯಿಂದ ಗುಳಿಗೆ ತೊಗೊಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಸರ್, ಹಾಗಾಗಿ ನಾನು ಜೀವಂತವಾಗಿದ್ದೀನಿ. ಸೊ ಆರೋಗ್ಯವಾಗಿರಬೇಕು ಅಂತಂದರೆ ಕಾಯಿಲೆಯ ಮೂಲಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿಕೊಂಡಾಗ ಸೊ ಆ ಕಾಯಿಲೆಯ ಮೂಲನ ಸರಿ ಮಾಡಿದ್ರೆ ಈ ನಮ್ಮ ಆರ್ಗನ್ಗಳು ಸಿಸ್ಟಮ್ ಟೋಟಲ್ ಆರೋಗ್ಯವಾಗಿ ಸೊ ನಾವು ಕೂಡ ಆರೋಗ್ಯವಾಗಿರ್ತೀವಿ ಅಂತಕ್ಕಂಥದ್ದು ಇಲ್ಲಿ ನಾನು ಕೊಡ್ತಾ ಇರ್ತಕ್ಕಂಥ ಮಾಹಿತಿಯ ಮೂಲ. ಸೊ ಹಾಗಾದರೆ ನಾವು ನೋಡೋಣ ಒಂದು ಡೆಮೋ ಮೂಲಕ ನಮ್ಮ ಆರೋಗ್ಯ ಯಾವ ರೀತಿ ಇರಬೇಕು ಅಂತ. ನಿಮಗೆ ಗೊತ್ತಿರೋ ಹಾಗೆ ಹಿಪೋಕ್ರಟಿಸ್ ಅನ್ನತಕ್ಕಂಥ ವ್ಯಕ್ತಿ ಸೊ ಅಲೋಪತಿ ಮೆಡಿಸಿನ್ನ ಪಿತಾಮಹ. ಆ ವ್ಯಕ್ತಿ ಹೇಳ್ತಾನೆ, ಆಹಾರವೇ ಔಷಧವಾಗಲಿ, ಔಷಧ ಆಹಾರವಾಗದಿರಲಿ ಅಂತ. ಇವತ್ತಿನ ದಿವಸ ನೀವು ನೋಡ್ತಾ ಇದ್ದೇವೆ, ಔಷಧ ಅಂತಕ್ಕಂಥದ್ದು ಇವತ್ತು ಆಹಾರವಾಗಿದೆ. ಪ್ರತಿಯೊಂದು ಮನೆಯಲ್ಲೂ ಬಾಕ್ಸ್ಗಳಲ್ಲಿ ಸೊ ಬೆಳಿಗ್ಗೆ 3, ಮಧ್ಯಾಹ್ನ 3, ಸಾಯಂಕಾಲ 3 ಅಂತ ಹೇಳಿ ಊಟ ತಿಂಡಿಗಿನ ಮುಂಚೆ ಸೊ ಆ ಆಹಾರ ರೂಪದಲ್ಲಿ ನಾವು ಮೆಡಿಸಿನ್ ತೊಗೊಳ್ತಕ್ಕಂಥದ್ದು ನೋಡಿದ್ದೀವಿ. ಅವರೆಲ್ಲರೂ ಜೀವಂತವಾಗಿದ್ದಾರೆ, ಆದರೆ ಆರೋಗ್ಯವಾಗಿಲ್ಲ. ಅವರೆಲ್ಲರೂ ಆರೋಗ್ಯವಾಗಿ ಮಾಡಬೇಕು ಅಂತಂದರೆ ಆಹಾರ, ಆತ ಹೇಳಿದಾಗ ಹಿಪೋಕ್ರಟಿಸ್ ಹೇಳಿದ ಪ್ರಕಾರ ಆಹಾರ ಔಷಧವಾಗಬೇಕು. ಹಾಗಾದರೆ ಹಿಂದಿನವ್ರು ಹೇಳ್ತಾ ಇದ್ರು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಯಾರು ಆಹಾರ ಪದ್ಧತಿಗಳ ಗೊತ್ತಿದೆ ಅವರು ಸಂಪೂರ್ಣವಾದ ಆರೋಗ್ಯವಾಗಿರ್ತಕ್ಕಂಥದ್ದು ಅಂತ. ಹಾಗಾದರೆ ನಾವು ಇವತ್ತಿನ ದಿವಸ ಮಾತಾಡ್ತಾ ಇದ್ದೀವಿ, ದಿವಾ ಸ್ಟೆಮ್ ಸೆಲ್ಸ್ ಅಂತ ಒಂದು ಕಂಪನಿಯವರು ಸೊ ಇವತ್ತಿನ ದಿವಸ ನಮಗೊಂದು ಆಹಾರನ ಕೊಟ್ಟಿದ್ದಾರೆ. ಈ ಆಹಾರದಲ್ಲಿ ಏನೇನಿದೆ ಸೊ ಹಾಗಾದರೆ ನಾವು ಚೆಕ್ ಮಾಡ್ಕೊಳ್ಳೋದಾದರೆ ಈ ಆಹಾರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ರೀತಿಯ ಹಣ್ಣುಗಳಿಂದ ಕೂಡಿದೆ. ಇವತ್ತು ನಮಗೆ ಕಾಣ್ತಾ ಇದೆ ಸೊ ಹಸಿರು ಬಣ್ಣದ ಸೇಬ್ ಇರ್ಬೋದು, ಸೊ ದ್ರಾಕ್ಷಿ ಹಣ್ಣು ಇರ್ಬೋದು. ಇದೇ ರೀತಿ ಎಲ್ಲ ಥರದ ಹಣ್ಣುಗಳು, ಒಂದು 25 ಥರದ ಹಣ್ಣುಗಳನ್ನು ಒಂದು ಪೌಡ್ರ್ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಇದು ನಮ್ಮ ಒಳಗಡೆ ಹೋಗ್ಬಿಟ್ಟು ನಮ್ಮ ಜೀವಕೋಶಗಳನ್ನು ಕ್ಲೀನ್ ಮಾಡೋದಲ್ಲದೆ ಟೋಟಲ್ ಬಾಡಿನ ಯಾವ ರೀತಿ ಮಾಡುತ್ತೆ, ಯಾವ ರೀತಿ ರೆಡಿ ಮಾಡುತ್ತೆ ಅನ್ನೋದನ್ನು ಒಂದು ಡೆಮೋ ಮೂಲಕ ನಾನು ಇವತ್ತಿನ ದಿವಸ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಯಾವ ರೀತಿ ಇದೆ ಈ ಸೆಲ್ಗಳು. ಇವತ್ತಿನ ದಿವಸ ನಾನು ಒಂದು 3 ಗ್ಲಾಸ್ ಇಟ್ಕೊಂಡಿದ್ದೀನಿ. ಈ 3 ಗ್ಲಾಸ್ಗಳಲ್ಲಿ ಇದು ನಮ್ಮ ಶರೀರ ಅಂತ ಇಟ್ಕೊಳ್ಳೋಣ. ನಾವು ಹೆಲ್ತಿ ಆಗಿದ್ದೀವಿ ಅಂತಕ್ಕಂಥ ಇಂಡಿಕೇಟ್ ಮಾಡ್ತಕ್ಕಂಥ ಶರೀರ. ಇದು ಹಾಸ್ಪಿಟ್ಲ್ ಇರ್ಬೋದು, ಮೆಡಿಕಲ್ ಸ್ಟೋರ್ ಇರ್ಬೋದು, ಯಾವುದೇ ಇರ್ಬೋದು ಇದು. ಸೊ ಅದು ಅಂತ ತಿಳ್ಕೊಳ್ಳೋಣ. ಈ ಗ್ಲಾಸನ್ನು ನಾವು ನಮ್ಮ ಆಹಾರ ವ್ಯವಸ್ಥೆ ಇರ್ತಕ್ಕಂಥ ಗ್ಲಾಸ್ ಅಂತ ತಿಳ್ಕೊಳ್ಳೋಣ. ಸೊ ಈ 3 ಗ್ಲಾಸ್ನಲ್ಲಿ ಸೊ ನಾವು ಒಳಗಡೆ ಇರ್ತಕ್ಕಂಥ ಆರ್ಗನ್ಸ್ಗಳನ್ನ ನಾವು ನೋಡಿಲ್ಲ. ಹಾಗಾದರೆ ಅವುಗಳನ್ನು ಇಂಡಿಕೇಟ್ ಮಾಡಲಿಕ್ಕೆ ನಾನೇನು ಮಾಡಿದ್ದೀನಿ, ಸೊ ಒಂದು ಪದಾರ್ಥನ ಇದರಲ್ಲಿ ಹಾಕ್ತಾ ಇದ್ದೀನಿ. ಇವುಗಳಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥದ್ದನ್ನು ಇದು ಮೆದುಳು ಇರ್ಬೋದು, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು ಅಂತೇಳಿ ನಾವು ಊಹೆ ಮಾಡ್ಕೊಳ್ಳೋಣ. ಇವತ್ತೇನಾಗಿದೆ, ಇದು ನಾನು ಅವಾಗಲೇ ಹೇಳಿದಾಗೆ ಕೆಮಿಕಲ್ನಿಂದ ಇದು ಪರಿಪೂರ್ಣವಾಗಿ ಕೆಡ್ತಾ ಇದೆ. ಈ ಆರ್ಗನ್ಸ್ಗಳೆಲ್ಲ ಕೆಡ್ತಾ ಇದೆ ಅಂತ. ಅದಕ್ಕಾಗಿ ನಾನು ಒಂದು ಕೆಮಿಕಲ್ ಇಟ್ಕೊಂಡಿದ್ದೀನಿ. ಇದು ಏನಪ್ಪ ಅಂತಂದರೆ ಟಿಂಚರ್ ಅಯೋಡಿನ್ ಅಂತೇಳಿ. ಇದು ಎಕ್ಸ್ಟ್ರಲ್ಲಿ ಯೂಸ್ ಮಾಡ್ತೀವಿ. ಸೊ ಇಂಥ ಟಿಂಚರ್ನಲ್ಲಿ ಅಯೋಡಿನ್ ಇರ್ತಕ್ಕಂಥ ಕೆಮಿಕಲ್ಲು ನಮ್ಮ ಶರೀರದಲ್ಲಿ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅಂತೇಳಿ ನಾವು ನೋಡೋದಾದರೆ ಇವತ್ತಿನ ದಿವಸ ನಾನು ಇದಕ್ಕೆ ಹಾಕಿ ನೋಡ್ತೀನಿ. ಸೊ ಇದು ಯಾವ ರೀತಿ ಅಬ್ಸರ್ವ್ ಮಾಡಿರುತ್ತೆ, ಯಾವ ರೀತಿ ಕೆಮಿಕಲ್ ಇವತ್ತು ರಿಯಾಕ್ಷನ್ ಆಗುತ್ತೆ ನಮ್ಮ ಬಾಡಿ ಮೇಲೆ ಅಂತಂದರೆ ಟೋಟಲ್ ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಪ್ರತಿಯೊಂದು ಕೆಮಿಕಲ್ಗಳನ್ನ. ಎಲ್ಲಿವರೆಗೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಸೊ ನಮ್ಮ ಶರೀರ ಸೊ ಯಾವತ್ತು ಕಾಯಿಲೆಗಳನ್ನು ನಿಗ್ರಹ ಮಾಡೋಕ್ಕಾಗಲ್ಲ, ನಮ್ಮ ಕೈಲಾಗಲ್ಲ ಅನ್ನೋದು ಅವತ್ತು ಕೈ ಬಿಡುತ್ತೆ. ಅವತ್ತಿನ ದಿವಸದಿಂದ ನಾವು ರೋಗಗಳಾಗ್ತೀವಿ. ಅದೇ ರೀತಿ ನಮ್ಮ ಪ್ರತಿಯೊಂದು ಆರ್ಗನ್ಗಳು ಸಕ್ ಮಾಡ್ಕೊಳ್ತವೆ ಕೆಮಿಕಲ್ನ. ಸಕ್ ಮಾಡಿಕೊಂಡು ಇವತ್ತಿನ ದಿವಸ ನೀವು ನೋಡ್ತಾ ಇದ್ದೀವಿ ತೊಂದರೆ ಒಳಗಾಗ್ತಾ ಇದೆ. ಈ ಸೆಲ್ಲುಗಳು, ಜೀವಕೋಶಗಳು ತೊಂದರೆ ಒಳಗಾಯಿತು ಅಂತಂದರೆ ನಮಗೆ ಕಾಯಿಲೆ ಬಂದಿದೆ. ನಾವು ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರು ನನ್ನ ಕಾಯಿಲೆಯನ್ನು ಕಂಡುಹಿಡಿಯಲಿಕ್ಕೆ ಏನು ಮಾಡ್ತಾರೆ, ಮೊದಲು ನಾವು ಹೇಳ್ತಾ ಇರ್ತಕ್ಕಂಥ ಸಿಮ್ಟಮ್ಸ್ಗಳನ್ನ ಕೇಳ್ಕೊಳ್ತಾರೆ. ಅದಾದಮೇಲೆ ರಕ್ತ ಪರೀಕ್ಷೆ ಮೂಲಕ, ಎಕ್ಸ್ರೇ ಮೂಲಕ, ಸ್ಕ್ಯಾನಿಂಗ್ ಮೂಲಕ, ಇದೇ ರೀತಿಯ ಹಲವಾರು ಪ್ರಯೋಗಗಳ ಮೂಲಕ ನನ್ನಲ್ಲಿ ಏನು ತೊಂದರೆ ಇದೆ ಅಂತ ಕಂಡುಹಿಡ್ಕೊಂಡು ಅದಕ್ಕೆ ಸೊ ಮೆಡಿಸಿನನ್ನು ನಮಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತು ಯಾವ್ಯಾವ ಕೆಮಿಕಲ್ಗಳು ನಮಗೆ ಕೆಲಸ ಮಾಡ್ತಾ ಇದೆ, ಯಾವ್ಯಾವ ಕೆಮಿಕಲ್ಗಳು ನಮಗೆ ತೊಂದರೆ ಮಾಡ್ತಾ ಇದೆ ಅಂತ ನೋಡಿದರೆ ಇವತ್ತಿನ ದಿವಸ ಸ್ನೇಹಿತರೆ ನಾವು ತಗೊಂಡಿರ್ತಕ್ಕಂಥ ಆಹಾರ
ಒಳಗಡೆ ಹೋಗ್ಬಿಟ್ಟು ಸೊ ನನ್ನ ಟೋಟಲ್ ಆರ್ಗನ್ಸ್ ಮೇಲೆ ಈ ಥರ ಡ್ಯಾಮೇಜ್ ಮಾಡ್ತಾ ಇದೆ. ನಮಗೆ ಹೊರಗಡೆ ಕಾಣ್ತಾ ಇಲ್ಲ, ಆದರೆ ಒಳಗಡೆ ನನ್ನ ಆರ್ಗನ್ಸ್ ಎಲ್ಲ ಹಾಳಾಗ್ತಾ ಇದೆ. ಅದಕ್ಕಾಗಿ ನಾವೇನು ಮಾಡ್ತೀವಿ, ಹಾಳಾದ್ಮೇಲೆ ಕಾಯಿಲೆ ಬಂದಾದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಮೆಡಿಸಿನ್ ಅವನ್ನ ಕೊಡ್ತಾರೆ. ಸೊ ಮೆಡಿಸಿನ್ ಕೊಟ್ಟು ಇದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಕ್ಲೀನಿಂಗ್ ವ್ಯವಸ್ಥೆ ಇದನ್ನು ಸರಿ ಮಾಡಲಿಕ್ಕಾಗಿ ಹೋಗ್ತಾರೆ. ಇವತ್ತಿನ ದಿವಸ ನೀವು ನೋಡ್ತಾ ಇದ್ದೀವಿ. ಸೊ ಎಷ್ಟು ದಿವಸ ಆದರೂ ನಮಗೆ ಪೂರ್ಣ ಪ್ರಮಾಣದ ಆರೋಗ್ಯ ಸಿಗ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ ನಾವು ಉತ್ತಮವಾದ ಆಹಾರವನ್ನು ಸೇವನೆ ಮಾಡ್ತಾ ಇಲ್ಲ ಅಂತ ಹೇಳಿ. ಹಾಗಾದರೆ ಉತ್ತಮವಾದ ಆಹಾರ ಯಾವ ರೀತಿ ನಮ್ಮ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಾನು ಹೇಳಿದೆ. ಇಲ್ಲಿ ಒಂದು ಆಹಾರದ ಒಂದು ಪೂರಕವಾದ ಆಹಾರದ ಒಂದು ಇದನ್ನಿಟ್ಟಿದ್ದೀನಿ. ಇಲ್ಲಿ ಏನಪ್ಪ ಅಂದರೆ ಹಣ್ಣುಗಳಿಗೆ ಸಂಬಂಧಪಟ್ಟ ಒಂದು ಪೌಡ್ರನ್ನು ನಾನು ಇದಕ್ಕೆ ಮಿಶ್ರಣ ಮಾಡ್ತಾ ಇದ್ದೀನಿ. ಈ ಪೌಡ್ರ್ ಯಾವ ರೀತಿ ಇದೆ, ಒಂದು ಸ್ಯಾಚೆಟ್ ರೂಪದಲ್ಲಿದೆ. ಸೊ ಈ ಸ್ಯಾಚೆಟ್ ರೂಪದಲ್ಲಿ ಇರ್ತಕ್ಕಂಥ ಪೌಡ್ರನ್ನ ನಾನು ಪ್ರತಿದಿನ ನಾಲಿಗೆ ಕೆಳಗಡೆ ಸಬ್ಸ್ಟಾಂಗಲ್ನ ಏನು ಹೇಳ್ತೀವಿ, ಸೊ ಅಲ್ಲಿಗೆ ನಾವು ಇದನ್ನು ಅಪ್ಲೈ ಮಾಡಿಕೊಂಡಾಗ ಹಾಕ್ಕೊಂಡು ಯೂಸ್ ಮಾಡಿದಾಗ ಸೊ ನಮಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಈ ಪೌಡ್ರ್ನಲ್ಲಿ ಪಾಕೆಟ್ನಲ್ಲಿ ಇರ್ತಕ್ಕಂಥದ್ದನ್ನು ನಾನು ಇದಕ್ಕೆ ಮಿಶ್ರಣ ಮಾಡ್ತಾ ಇದ್ದೀನಿ. ಸೊ ಮಿಶ್ರಣ ಮಾಡಿದಾದ್ಮೇಲೆ ಇದು ಯಾವ ರೀತಿ ನಮ್ಮ ಬಾಡಿಗಳನ್ನ ಕ್ಲೀನ್ ಮಾಡುತ್ತೆ ಅಂತ ಸೊ ನಾವು ನೋಡ್ತಾ ಇದ್ದೀವಿ. ವಾರ ಇರ್ಬೋದು, 15 ದಿವಸ ಇರ್ಬೋದು, 20 ದಿವಸ ಇರ್ಬೋದು, 1 ತಿಂಗಳು ಇರ್ಬೋದು, 6 ತಿಂಗಳು ಇರ್ಬೋದು. ಈ ರೀತಿ ನಾವು ಸೊ ನನ್ನ ಸಿವಿಯಾರಿಟಿ ಮೇಲೆ, ನನ್ನ ಕಾಯಿಲೆಯ ಸಿವಿಯಾರಿಟಿ ಮೇಲೆ ಈ ಆಹಾರನ ನಾನು ಯೂಸ್ ಮಾಡಿದಾಗ ಸೊ ನನ್ನ ದೇಹದಲ್ಲಿ ಈ ಕೆಮಿಕಲ್ ರಿಯಾಕ್ಷನನ್ನು ಸಂಪೂರ್ಣ ಹೊರಗಡೆ ಹಾಕ್ತಕ್ಕಂಥದ್ದು. ಯಾವುದೇ ವ್ಯಕ್ತಿಗೆ ಇವತ್ತು ಕಾಯಿಲೆ ಬಂದಿದೆ ಅಂದರೆ ಆ ವ್ಯಕ್ತಿ ಕಾಯಿಲೆನ ಯಾವ ಕಾಯಿಲೆ ಅಂತ ಗುರುತಿಸ್ಕೊಂಡಾದ್ಮೇಲೆ ಕೂಡ ಅದನ್ನು ಸಂಪೂರ್ಣವಾಗಿ ಸೊ ಒಂದು ಕ್ಲೀನ್ ಮಾಡಿಕೊಂಡ್ರೆ ಸೊ ಮತ್ತೆ ನಾವು ಆರೋಗ್ಯಪೂರ್ಣವಾಗಿರ್ಬೋದು ಅನ್ನೋದನ್ನು ಇವತ್ತು ಹಿಂದಿನವರು ನಮಗೆ ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ಆಹಾರದ ಮೂಲಕ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾನು ಇಲ್ಲೊಂದು ಡೆಮೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೇನು ನಾವು ನೋಡ್ತಾ ಇದ್ದೀವಿ, ಇದು ತಕ್ಷಣ ಒಂದು 5 ರಿಂದ 10 ನಿಮಿಷ ಆಗಿದೆ. 5 ರಿಂದ 10 ನಿಮಿಷದಲ್ಲಿ ನಾವು ಹಾಕಿರ್ತಕ್ಕಂಥ ಕೆಮಿಕಲ್ ಏನು ಅಬ್ಸರ್ವೇಷನ್ ಇತ್ತಲ್ಲ ಅದು ಕ್ಲೀನ್ ಆಗಿರೋದನ್ನು ನಾವು ನೋಡ್ಬೋದು. ಇದು ಯಾವ ರೀತಿ ನಾನು ಮೊದಲು ಹಾಕಿದಾಗ ಯಾವ ರೀತಿ ಇತ್ತೋ ಅದೇ ರೀತಿ ಕ್ಲೀನ್ ಆಗಿರ್ತಕ್ಕಂಥದ್ದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಈ ಕೆಮಿಕಲ್ನಿಂದ ಒಳಗಡೆ ಆಗಿರ್ತಕ್ಕಂಥ ಆರ್ಗನ್ಸ್ ಯಾವ ರೀತಿ ಇದೆ ಸೊ ಅದನ್ನು ನೋಡೋದಾದರೆ ಕೆಮಿಕಲ್ನಿಂದ ಆರ್ಗನ್ ಕೆಟ್ಟೋಗಿರ್ತಕ್ಕಂಥ ಆರ್ಗನ್ ಈ ರೂಪದಲ್ಲಿದೆ. ಸೊ ಈ ಸರಿಯಾಗಿರ್ತಕ್ಕಂಥ ಆರ್ಗನ್ಸು ಈ ರೀತಿ ಇದೆ. ಇದನ್ನು ನಾವೇನು ಹೇಳ್ತೀವಿ, ಹೆಲ್ತಿ ಪ್ರೊಸೆಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ನಮ್ಮ ಆರೋಗ್ಯನ ಸಂಪೂರ್ಣ ಇವತ್ತಿನ ದಿವಸ ಗುಣಕಾರಿ ಮಾಡ್ಕೊಳ್ಳಿಕ್ಕೆ ಈ ಒಂದು ದಿವಾ ಸೀಕ್ರೆಟ್ ಅಂತಕ್ಕಂಥದ್ದು ಸ್ಟೆಮ್ ಸೆಲ್ಸ್ ಮೂಲಕ ನಮಗೆ ಪರಿಚಯ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಸ್ತುವನ್ನು ಪ್ರತಿದಿನ ಆರೋಗ್ಯವಾಗಿ ಇದನ್ನು ಯಾರ್ಯಾರು ತಗೋಬೋದು ಅಂತಂದರೆ ಸೊ ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಕೂಡ ಕಾಯಿಲೆಗಳು ಬರದ ಹಾಗೆ ಪೋಸ್ಟ್ಪೋನ್ ಮಾಡಲಿಕ್ಕೆ ಸೊ ಇದನ್ನು ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು. ಅದಲ್ಲದೆ ಕಾಯಿಲೆ ಬಂದಿರತಕ್ಕಂಥ ವ್ಯಕ್ತಿ ಆ ಕಾಯಿಲೆಯ ಪ್ರಮಾಣ ಯಾವ ರೀತಿ ಇದೆ, ಸಿವಿಯಾರಿಟಿ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಎಷ್ಟೆಷ್ಟು ದಿವಸ ತಗೋಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಮಿನಿಮಮ್ ಇದನ್ನು ಲೈಫ್ ಟೈಮ್ ಭಾಳ ಜನ ಕೇಳ್ತಾರೆ, ಲೈಫ್ ಟೈಮ್ ತಗೋಬೇಕಾಗುತ್ತೆ. ಲೈಫ್ ಟೈಮ್ ಅವಶ್ಯಕತೆ ಇಲ್ಲ. ಸೊ ಆ ಒಂದು ವ್ಯಕ್ತಿಯ ಸಿವಿಯಾರಿಟಿ ಮೇಲೆ ಸೊ ಇದನ್ನು ತಗೊಳ್ಳಿ. ಇದು ಯಾವ್ಯಾವ ಕಾಯಿಲೆಗಳಿದೆ ಅಂತ ಅವಾಗಲೇ ಹೇಳಿದೆ ನಾನು ನಿಮಗೆ, ಮತ್ತೊಮ್ಮೆ ಹೇಳ್ತೀನಿ. ಒಂದು ಕ್ಯಾನ್ಸರಿಂದ ಹಿಡಿದ್ಬಿಟ್ಟು ಸೊ ಜ್ವರ ಬಂದಿರೋದು, ಇವತ್ತೇನು ಡೆಂಗು ಜ್ವರ ಬರ್ತಾ ಇದೆ. ಸೊ ಡೆಂಗು ಜ್ವರಕ್ಕೂ ಕೂಡ ಯೂಸ್ ಆಗುತ್ತೆ. ಅದಲ್ಲದೆ ಹಾರ್ಟ್ ಅಟ್ಯಾಕ್ ಬರಬಾರ್ದು ಅಂತಂದ್ರೂ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕನ್ನು ತಡೀಲಿಕ್ಕೆ ಅವಕಾಶ ಇದೆ. ಸ್ಟ್ರೋಕ್ ಆಗಬಾರ್ದು ಅಂತಂದ್ರೂ ಕೂಡ ಇದನ್ನು ತಗೊಳ್ಳೋದ್ರಿಂದ ಸ್ಟ್ರೋಕನ್ನು ಕೂಡ ತಡೀಲಿಕ್ಕೆ ಅವಕಾಶ ಇದೆ. ಇದೇ ರೀತಿ ಯಾವುದೇ ಕಾಯಿಲೆಗಳು ನಾವು ಬರಬಾರ್ದು ಅಂದರೂ ಕೂಡ ಇದನ್ನು ದಿನನಿತ್ಯ ನಾವು ಬಳಕೆ ಮಾಡೋದ್ರಿಂದ ಸೊ ಈ ಹಣ್ಣುಗಳ ಮಿಶ್ರಣವನ್ನು ನಾವು ದಿನನಿತ್ಯ ತಗೊಳ್ಳೋದ್ರಿಂದ, ಆಹಾರ ರೂಪವಾಗಿ ತಗೊಳ್ಳೋದ್ರಿಂದ ಇದು ನಮ್ಮ ಕಾಯಿಲೆಗಳನ್ನು ನಿಗ್ರಹ ಮಾಡುತ್ತೆ ಅಂತೇಳಿ ಇವತ್ತು ಸೈನ್ಸ್ ಪ್ರೂವ್ ಮಾಡಿದೆ. ಅದನ್ನು ನಾನು ಇವತ್ತು ನಿಮಗೆ ಡೆಮೋ ಮೂಲಕ ತೋರಿಸಿದ್ದೀನಿ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಆರೋಗ್ಯ ಸಮಾಜನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಈ ದಿವಾ ಸೀಕ್ರೆಟ್ ಸ್ಟೆಮ್ ಸೆಲ್ಸ್ ಅಂತ ಹೇಳಿ ಒಂದು ಪ್ರಾಡಕ್ಟನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಇದನ್ನು ಕೇಳಿದಾದ್ಮೇಲೆ, ಡೆಮೋ ನೋಡಿದಾದ್ಮೇಲೆ ಸೊ ನೀವು ಇದನ್ನು ಚಾಚು ತಪ್ಪದೆ ನನ್ನ ಒಂದು ವಿನಂತಿ ಏನಪ್ಪ ಅಂತಂದರೆ ಸೊ ಇದನ್ನು ಪ್ರತಿಯೊಬ್ಬರಿಗೂ ನೀವು ತಿಳಿಸ್ಬೇಕು. ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನೀವು ಕೈ ಜೋಡಿಸ್ಬೇಕು ಅನ್ನತಕ್ಕಂಥದ್ದು ನನ್ನ ವಿನಂತಿ ಆಗಿದೆ. ಸೊ ಇಷ್ಟು ತನಕ ನಾನು ಡೆಮೋ ಮಾಡಿ ನಿಮಗೆ ತೋರಿಸ್ಲಿಕ್ಕೆ, ಆಮೇಲೆ ಇಷ್ಟು ತನಕ ನೀವು ವೀಕ್ಷಣೆ ಮಾಡಿದ್ದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಹೆಚ್ಚಿನ ಇದ್ರ ಬಗ್ಗೆ ಸೊ ನಿಮಗೆ ಯಾವುದೇ ಥರದ ಮಾಹಿತಿ ಬೇಕಾಯಿತು ಅಂತಂದರೆ ನನ್ನ ಫೋನ್ ನಂಬರ್ 9743611375. ನನ್ನ ಫೋನ್ ನಂಬರು 9743611375. ಆರೋಗ್ಯ ಮಿತ್ರ ಅಂತ ಹೇಳಿ. ನನ್ನ ಹೆಸರು ವಿರೂಪಾಕ್ಷ ಅಂತ ಹೇಳಿ, ದಾವಣಗೆರೆಯಲ್ಲಿ ಇರ್ತೀನಿ. ಯಾವುದೇ ಕಾಂಟ್ಯಾಕ್ಟ್ಸ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ, ಯಾವ ರೀತಿ ಸಿಗುತ್ತೆ, ಯಾವ ರೀತಿ ತಗೊಳ್ಳೋದು ಅಂತ ಹೇಳಿ. ಸೊ ಅದರಿಂದ ನೀವು ಆರೋಗ್ಯವಂತರಾಗಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬವನ್ನು ಆರೋಗ್ಯವಂತರಾಗಿ ಮಾಡಿ, ಅದಲ್ಲದೆ ನಿಮ್ಮ ಸಮಾಜವನ್ನು ಕೂಡ ಆರೋಗ್ಯವಂತರಾಗಿ ಮಾಡಲಿಕ್ಕೆ ನೀವು ಸಹಕಾರ ನೀಡ್ತೀರಾ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದ.
एक और कदम आगे बढ़ रहे हैं। मित्र, मैं विज्ञान को तो ज्यादा समझता भी नहीं, जानता भी नहीं, लेकिन शायद आज से 40-50 वर्ष पहले किसी ने स्टेम सेल्स ट्रीटमेंट की चर्चा की होती तो लोगों को बड़ा अजूबा लगा होगा कि कैसे संभव होगा, ये तो हवा की बातें हैं सब वगैरह। लेकिन जिन्होंने महाभारत पढ़ा है या सुना है, उनको मैं महाभारत की तरफ ले जाना चाहता हूं। और मेरी जो छोटी सी समझ है उसके हिसाब से मुझे लगता है कि कर्ण का जो जन्म हुआ था वो स्टेम सेल का साइंस था, टेक्नोलॉजी थी। तो जापान मेरे कार्यक्रम में मैंने एक कार्यक्रम क्या जोड़ा, मैं वहां एक नोबेल लॉरिएट साइंटिस्ट याकामाहा को मिलने गया। क्यों? फोटो निकलवाने के लिए। मैं इसलिए किया गया कि उन्होंने स्टेम सेल के अंदर जो रिसर्च की है, मैंने जितना पढ़ा था तो मेरे मन में आया था शायद इनकी एक खोज हमारे काम आ सकती है क्या। क्योंकि मैं जानता हूं मेरे देश के आदिवासी, उन आदिवासियों को परंपरागत रूप से सिकल सेल की भयंकर बीमारी से जूझना पड़ रहा है। और सिकल सेल की बीमारी कैंसर से भी भयंकर होती है। जिन्होंने सिकल सेल की बीमारी वालों के विषय में पूछा है तो पता चलेगा ये कितनी पीड़ादायक होती है और पीढ़ी दर पीढ़ी चलती है। अभी तक उसकी कोई दवाई नहीं मिली है। एक आशा लगी है कि स्टेम सेल के द्वारा सिकल सेल की बीमारी से मुक्ति हो जाए। हम गए तो वहां गए, उनसे चर्चा की और बेंगलोर के हमारे साइंस इंस्टीट्यूट के साथ आज उस दिशा में हमारा काम हो रहा है कि स्टेम सेल्स के द्वारा हमारे युवा साइंटिस्ट कुछ खोज करें। मेरे आदिवासी भाइयों को पीढ़ी दर पीढ़ी जो परेशानियों से जिंदगी गुजारनी पड़ती है उससे वो बाहर